ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡ್ತೀರಾ. ಎಸ್, ಆಫ್ ಕೋರ್ಸ್. ಸೊ ಇವತ್ತು ಬಂದು ನಮ್ಮ ಮನೇಲಿ ಎಲ್ಲಾ ಪುಟಾಣಿಗಳು ಬಂದಿದ್ದಾರೆ. ಸೊ ಸಮ್ಮರ್ ಹಾಲಿಡೇಸ್ಗೋಸ್ಕರ ಅಮೃತ್, ಅಪೇಕ್ಷಾ, ಅಮ್ಮು, ಪರಿ, ಸೊ ಎಲ್ಲರೂ ಇನ್ನೂ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ ಆಕ್ಚುಲಿ, ಬಟ್ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರ ಜೊತೆನೂ ಸೇರಿ ಒಂದ್ ಸ್ವಲ್ಪ ಗೇಮ್ ಆಕ್ಟಿವಿಟೀಸ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಂಗೂ ಏನು ಟಾಪಿಕ್ ಐಡಿಯಾ ಸಿಗಲಿಲ್ಲ, ಹಂಗಾಗಿ ಇದನ್ನ ಚೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಈಗ ಮಕ್ಕಳಿಗೆಲ್ಲ ಸಮ್ಮರ್ ವೆಕೇಶನ್ ಅಲ್ವಾ, ಸೊ ಹಾಗಾಗಿ ನಮ್ಮ ಮಮ್ಮಿ ಎಲ್ಲರೂ ತಮ್ಮ ಮಕ್ಕಳು, ತಂಗಿ ಮಕ್ಕಳು ಎಲ್ಲರೂ ಕರ್ಸ್ಕೊಂಡಿದ್ದಾರೆ. ಎಲ್ಲರೂ ಇವತ್ತು ಬಂದಿದ್ದಾರೆ. ಹಾಗೆ ಇವತ್ತು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಗೇಮ್, ನಾನು ಏನು ಗೇಮ್ ಆಡ್ತೀನಿ, ಅದ್ರ ಯಾವ ಥರ ಇರುತ್ತೆ ಎಲ್ಲನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ್ಯಾವ ಥರ ಅಂತೆಲ್ಲ ಹೇಳಿ. ಫಸ್ಟ್ ಬಂದು ಟು ಮೆಂಬರ್ಸ್ನ ಪೇರ್ ಮಾಡಿ ಒಂದೊಂದು ಗೇಮ್ ಆಡ್ಸೋಣ ಅಂತ. ಸೊ ಆಲ್ರೆಡಿ ಎಕ್ವಿಪ್ಮೆಂಟ್ಸ್ ಎಲ್ಲ ಬನ್ನಿ ತೋರಿಸ್ತೀನಿ ನನಗೆ. ಸೊ ನೋಡ್ಬೋದು ನೀವೆಲ್ಲ ಆಲ್ರೆಡಿ ಎಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಾಕ್ಲೇಟ್ ಡಬ್ಬ, ಆಮೇಲೆ ಜ್ಯೂಸ್ ಅಂತೆ, ಬೇವಿನ ಎಲೆ, ಗ್ಲಾಸಸ್ಸು, ಸೊ ಇದೆಲ್ಲ ಬಿಡು. ಇಷ್ಟು ಹಿಂಗೆ ತಿರ್ಸ್ಕ. ಸೊ ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ರೆಡಿ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಯಾವ್ಯಾವ ಥರ ಗೇಮ್ಸ್ ಆಡ್ತೀನಿ, ಯಾವ್ಯಾವ ಥರ ಮಕ್ಳು ಎಂಜಾಯ್ ಮಾಡ್ತಾರೆ ಅಂತೇಳಿ ವ್ಲಾಗಲ್ಲಿ ಶೂಟ್ ಮಾಡಿ ತೋರಿಸ್ತೀನಿ. ಸೊ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಇವಾಗ ಫಸ್ಟ್ ಸೆಟ್ ಆಫ್ ಗೇಮ್ ಏನಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಗಾಯ್ಸ್, ಫಸ್ಟ್ ಗೇಮು ಅಪೇಕ್ಷಾ ವರ್ಸಸ್ ಪರಿ. ಈ ಗೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಪ್ಪ ಅಂತಂದರೆ, ಸೊ ಇಲ್ಲಿ ನಾನು ಒಂದಷ್ಟು ಚಾಕ್ಲೇಟ್ಸ್ನ, 3 ಟೈಪ್ಸ್ ಆಫ್ ಚಾಕ್ಲೇಟ್ಸ್ನ ಫುಲ್ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಹಾಗೆ ಇವ್ರ ಕೈಗೆ ಬಂದು ಬಲೂನ್ಸ್ನ ಕೊಟ್ಟಿದ್ದೀನಿ ಇಲ್ಲಿ. ಸೊ ಇವ್ರು ಏನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಬಲೂನ್ನ ಈ ಥರ ಹಿಂಗೆ ಮೇಲೆ ಕೆತ್ಕೊಂಡು ಕಲರ್ ಸೇಮ್ ಕಲರ್ ಚಾಕ್ಲೇಟ್ನ ಅವ್ರು ಚೂಸ್ ಮಾಡಿ ಇಟ್ಕೋಬೇಕು. 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ಅವ್ರಿಗೆ. 30 ಸೆಕೆಂಡ್ಸಲ್ಲಿ ಯಾರು ಜಾಸ್ತಿ ಚಾಕ್ಲೇಟ್ಸ್ನ ಕಲೆಕ್ಟ್ ಮಾಡ್ತಾರೆ ಅವ್ರಿಗೆ ಬಂದು ಪ್ರೈಸ್ ಅಂದರೆ ವಿನ್ನರ್ ಆಗ್ತಾರೆ. ಅದು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗ್ತಾರೆ. ನಾನು 3 ಟೈಪ್ಸ್ ಆಫ್ ಚಾಕ್ಲೇಟ್ಸ್ನ ಇಟ್ಟಿದ್ದೀನಿ, ಒಂದು ರೆಡ್, ಬ್ಲೂ, ಬ್ರೌನ್. ಸೊ ಇವಾಗ ಇವರು ಬಂದು ರೆಡ್ ಕಲರ್ನ ಚೂಸ್ ಮಾಡಿ ಸಪ್ರೇಟಾಗಿ ಮಾಡಬೇಕು. 30 ಸೆಕೆಂಡ್ಸ್ ಟೈಮ್ ಇರುತ್ತೆ. ಯಾರು ಬೇಗ ಜಾಸ್ತಿ ಚೂಸ್ ಮಾಡ್ತಾರೋ ಅವ್ರು ಬಂದು ಕ್ವಾಲಿಫೈ ಆಗ್ತಾರೆ ನೆಕ್ಸ್ಟ್ ರೌಂಡ್ಗೆ. ಸೊ ನೋಡೋಣ ಇವಾಗ ಇವರಿಬ್ರು ಯಾವ ಥರ ಈ ಗೇಮ್ನ ಆಡ್ತಾರೆ ಅಂತ ಹೇಳಿ. ಸೊ ಆಲ್ ದ ಬೆಸ್ಟ್ ಅಪೇಕ್ಷಾ, ಆಲ್ ದ ಬೆಸ್ಟ್ ಪರಿ. ಸೊ ಇಬ್ರು ಚೆನ್ನಾಗಿ ಆಡಿ. ಸೊ ಈ ಗೇಮ್ನ ನಾವು ಸ್ಟಾರ್ಟ್ ಮಾಡೋಣ. ಟೈಮಿಂಗ್ಸ್ನ ನಾನು ಆನ್ ಮಾಡ್ತೀನಿ. ಸೊ 30 ಸೆಕೆಂಡ್ಸ್ ಟೈಮ್ ನಾನು ಆ ಕಡೆ ಹೋಗಿ ಆನ್ ಮಾಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಆಡ್ತಾರೆ. ಸೊ ಇವಾಗ ಗೇಮಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ರೆಡ್ ಇಲ್ಲಿ ಜಾಸ್ತಿ ಕಾಣಿಸ್ತಿದೆ, ಸೊ ಅವ್ರು ಬೇಗ ತೊಗೊತಿದ್ದಾರೆ. ಸೊ ಇವಾಗ ನಾವು ಬ್ರೌನ್ ಚಾಕ್ಲೇಟ್ನ ಚೂಸ್ ಮಾಡೋಕ್ಕೆ ಹೇಳಿದ್ದೀವಿ. ಸೊ ಇಲ್ಲಿ ಟೈಮ್ ಅಷ್ಟೇ ಕಮ್ಮಿ ಮಾಡಿದ್ದೀನಿ, 15 ಸೆಕೆಂಡ್ಸ್ ಮಾಡಿದ್ದೀನಿ. ಬಿಕಾಸ್ ಸ್ವಲ್ಪ ಚಾಕ್ಲೇಟ್ಸ್ ಇಟ್ಟಿದ್ದೀನಲ್ಲ, ಹಾಗಾಗಿ ಕಮ್ಮಿ ಮಾಡಿದ್ದೀನಿ. ಸೊ 15 ಸೆಕೆಂಡ್ಸ್ ಟೈಮಲ್ಲಿ ಬ್ರೌನ್ ಚಾಕ್ಲೇಟ್ಸ್ನ ಯಾರು ಜಾಸ್ತಿ ತೆಗೆದಿರ್ತಾರೋ ಅವರು ಬಂದು ಈ ಗೇಮ್ನ ವಿನ್ನರ್. ಸೊ ಈಗ ಲೆಟ್ ಸ್ಟಾರ್ಟ್ ದ ಗೇಮ್ ಇನ್ 3, 2, 1 ಗೋ. ಎತ್ತಿತ್ತು ಬಲೂನ್ ಎತ್ತಬೇಕು. ಅಯ್ಯೋ ಹಲೋ ಪರಿ. ಆಯ್ತು, ಟೈಮ್ ಅಪ್. ಓಕೆ ಒಂದೇನು ಎತ್ತಿಲ್ಲ. ಈ ಕಡೆ ಬಾ. ಈಗ ಗೇಮ್ ಕಂಪ್ಲೀಟ್ ಆಗಿದೆ. ಅಪೇಕ್ಷಾ ಎಷ್ಟು ಕಲೆಕ್ಟ್ ಮಾಡಿದ್ದಾಳೆ ಅಂತಂದರೆ 1, 2, 3, 4, 5, 6, 7, 8, 9, 10, 11, 12, 13 ಅಪೇಕ್ಷಾ ಕಲೆಕ್ಟ್ ಮಾಡಿದ್ದಾಳೆ. ಸೊ ಪರಿ ಬಂದು 1, 2, 3, 4, 5, 6, 7, 8, 9, 10, 11 ಕಲೆಕ್ಟ್ ಮಾಡಿದ್ದಾಳೆ. ಸೂಪರ್. ಕ್ಲಾಪ್ಸ್ ಮಾಡಿ ಪರಿ ಎಲ್ಲರೂ. ಗುಡ್ ಗರ್ಲ್. ಸೊ 2 ಅಷ್ಟೇ ಕಮ್ಮಿ ಆಗಿರೋದು ಪರಿದು. ಸೊ ಈ ರೌಂಡಲ್ಲಿ ಅಪೇಕ್ಷಾ ಇಸ್ ವಿನ್ನರ್. ಸೊ ಇವಾಗ ಪರಿಗೆ ಏನು ಪನಿಷ್ಮೆಂಟ್ ಸಿಗುತ್ತೆ ಅಂತ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ಗೇಮ್ ಬಂದು ಅಮೃತ್ ವರ್ಸಸ್ ಧೃತಿ. ಸೊ ಅಮ್ಮು ಮತ್ತೆ ಇವಳನ್ನ ಅಮ್ಮು ಅಂತಾನೆ ಕರೆಯೋದು ನಾವು. ಸೊ ಧೃತಿ ಮತ್ತೆ ಅಮೃತ್ ವರ್ಸಸ್ ಇವಾಗ ನೆಕ್ಸ್ಟ್ ಗೇಮ್. ಸೊ ನೆಕ್ಸ್ಟ್ ಗೇಮ್ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ಗ್ಲಾಸಸ್ ನಾನಿಲ್ಲೊಂದು 1, 2, 6, 7 ಗ್ಲಾಸಸ್ ಇಟ್ಟಿದ್ದೀನಿ. ಸೊ ಈ ಒಂದು ಬಲೂನಲ್ಲಿ ಹೇರ್ ಫಿಲ್ ಮಾಡಿಕೊಂಡು
ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಅಮೃತ್ ತೋರಿಸ್ತಾನೆ, ಅವ್ನು ಬಲೂನ್ ಅದು ಇದು ಮಾಡಿಬಿಟ್ಟು ಅದಕ್ಕೆ ಈ ಥರ ಗ್ಲಾಸ್ಗೆ ಹೇರ್ನ ಫಿಲ್ ಮಾಡಿ ಇದಕ್ಕೆ ಬಂದು ಅಲ್ಲಿ ಇಡಬೇಕು. ಆ ಥರ ಒಂದು ಗೇಮ್ ಬಂದು ಕುತ್ಕೋಬಾ. ಸೊ ಈ ಥರ ಇವರಿಬ್ಬರಿಗೆ ಬಂದು ಈ ಗೇಮ್ ಕೊಟ್ಟಿದ್ದೀನಿ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಇದಕ್ಕೂ ಅಷ್ಟೇ ಸೇಮ್ ನಾವು 15 ಮಿನಿಟ್ಸ್ ಟೈಮಿಂಗ್ನ ಇಟ್ಟಿದ್ದೀವಿ, 15 ಸೆಕೆಂಡ್ಸ್ ಟೈಮಿಂಗ್ಸ್ನ ಇಟ್ಟಿದ್ದೀನಿ. ಸೊ ಆಲ್ ದ ಬೆಸ್ಟ್ ಅಮೃತ್, ಡೂ ವೆಲ್. ಆಲ್ ದ ಬೆಸ್ಟ್ ಶ್ರುತಿ, ಡೂ ವೆಲ್. ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ವಿನ್ ಆಗದೆ ಇರೋರಿಗೆ ಏನು ಪನಿಷ್ಮೆಂಟು ಅಂತಲೂ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಆಲ್ ದ ಬೆಸ್ಟ್ ಬೋತ್, ಚೆನ್ನಾಗಿ ಮಾಡಿ. ಓಕೆ, ಇನ್ 3, 2, 1 ಗೋ. 10, 9, 8, 7, 6, 5, 4, 3, 2, 1 stop. Okay, 1, 2, 3, 1, 2, 3, 4. ಓಕೆ, ಅಮ್ಮು ಪಾಪ ಆವಾಗಲೇ ಅದು ಬಲೂನ್ ಸ್ಲಿಪ್ ಆಗಿ ಮಿಸ್ ಆಗೋಯ್ತು. ಚೆನ್ನಾಗಿ ಆಡಿದ್ಯಾ ಅಮ್ಮು, ಸೂಪರ್, ಗುಡ್ ಗೋಯಿಂಗ್. ಕ್ಲಾಪ್ ಫಾರ್ ಅಮ್ಮು. ಓಕೆ, ಕಂಗ್ರ್ಯಾಚುಲೇಷನ್ಸ್ ಅಮೃತ್, ನೀವು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗಿದ್ದೀರಾ. ಸೊ ಗಾಯ್ಸ್, ನೆಕ್ಸ್ಟ್ ಬ್ಯಾಚ್ ಬಂದು ನಾನು ಮತ್ತೆ ಹರ್ಷಿತಾ. ಸೊ ಇವಾಗ ನನ್ನ ಹರ್ಷಿತಾ ಮತ್ತೆ ಗೇಮ್ ಏನಪ್ಪಾ ಅಂತಂದ್ರೆ, ಸೊ ಇದರಲ್ಲಿ ಫುಲ್ ಗಾಳಿ ಊದ್ಬಿಟ್ಟು ಈ ಗ್ಲಾಸ್ನ ಬೀಳ್ಸ್ಬೇಕು ನಾವು. ಸೊ ಈ ಥರ ನಾರ್ಮಲ್ ನಿಮಗೆಲ್ಲ ಗೊತ್ತಿರುತ್ತೆ, ನೋಡಿರ್ತೀರ. ಸೊ ಈ ಥರ ಊದ್ಬಿಟ್ಟು ಹಿಂಗೆ ಬೀಳಿಸ್ಬೇಕು ಬಲೂನ್ಸ್ನ. ಸೊ ಯಾರು ಜಾಸ್ತಿ ಬಲೂನ್ಸ್ನ ಬೀಳಿಸ್ತಾರೆ ವಿತಿನ್ 15 ಸೆಕೆಂಡ್ಸ್ ಅಂತ ಈ ಒಂದು ಗೇಮ್, ವಿತಿನ್ 15 ಸೆಕೆಂಡ್ಸ್. ಸೊ ಈ ಒಂದು ಗೇಮ್ನ ಇವಾಗ ಆಡೋಣ ನಾನು ಮತ್ತೆ ಹರ್ಷಿತಾ. ಆಲ್ ದ ಬೆಸ್ಟ್ ಹರ್ಷಿತಾ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಗೈಸ್, ಇನ್ ಬಿಟ್ವೀನ್ ವಿಡಿಯೋ ಮಾಡಬೇಕಾದ್ರೆ ವಾಯ್ಸ್ ಅದು ಕಟ್ ಆಗಿಬಿಟ್ಟಿದೆ, ಮೈಕ್ ಚಾರ್ಜಿಂಗ್ ಖಾಲಿ ಆಗಿದೆ, ನೋಡಿಕೊಂಡೇ ಇಲ್ಲ ನಾನು. ಸೊ ಅದು ಹಂಗೆ ವಾಯ್ಸ್ ಓವರ್ ಕೊಡ್ತೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪನೇ ಓದಿ ಬೇಗ ಮಾಡೋಣ ಅಂತ ಹೇಳ್ತಾರೆ. ಹರ್ಷಿತಾ ಒಂದೇ ಸತಿ ದಪ್ಪ ಫುಲ್ ಓದ್ಬಿಟ್ಟು ಒಂದೇ ಸತಿ ಮಾಡಿಬಿಟ್ಲು. ಸೊ ಗಾಯ್ಸ್, ಈ ಗೇಮ್ನ ಹರ್ಷಿತಾ ವಿನ್ ಆಗಿದ್ದಾಳೆ. ಸೊ ನಾನು ಸ್ವಲ್ಪನೇ ಓದಿದ್ದೆ, ಚಿಕ್ಕದಾಗಿ ಬೇಡ ಅಂತ ನೋಡಿ ಹರ್ಷಿತಾ ಫುಲ್ ಜೋರಾಗಿ ಓದ್ಬಿಟ್ಟು ಒಂದೇ ಸತಿ ಕ್ಲಿಯರ್ ಮಾಡಿಬಿಡ್ತಾಳೆ. ಸೊ ಈ ಗೇಮ್ನ ಕ್ಲಿಯರ್ ವಿನ್ನರ್ ಹರ್ಷಿತಾ ಆಗಿರ್ತಾಳೆ. ಸೊ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗಿರ್ತಾಳೆ. ಕಂಗ್ರ್ಯಾಚುಲೇಷನ್ಸ್ ಹರ್ಷಿತಾ. ಸೊ ಗೈಸ್, ಇದು ಬಂದು ನೆಕ್ಸ್ಟ್ ಗೇಮ್ ಆಗಿರುತ್ತೆ, ಇದು ಬಂದು ಫೈನಲ್ ರೌಂಡ್ ಆಗಿರುತ್ತೆ. ಸೊ ಈ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಂದು ಅಮೃತ್, ಹರ್ಷಿತಾ, ಅಪೇಕ್ಷಾ ಆಗಿರ್ತಾರೆ. ಅಂದರೆ 3 ರೌಂಡ್ಸ್ನ ವಿನ್ನರ್ಸ್ ಆಗಿರ್ತಾರೆ. ಈ ಗೇಮ್ ಅಂತೂ ಅಮೃತ್ ರಿಕ್ವೆಸ್ಟೆಡ್ ಗೇಮು. ಈ ಗೇಮ್ ಆಡ್ಸಕ್ಕ ಅಂತ ತುಂಬ ದಿವಸದಿಂದ ಅವನೇ ಕೇಳ್ತಾ ಇದ್ದು. ಸೊ ಹಾಗಾಗಿ ನನ್ನಲ್ಲಿ ವಾಯ್ಸು ತುಂಬ ಚೆನ್ನಾಗಿ ಬಂದಿತ್ತು ವಿಡಿಯೋ. ಆ್ಯಕ್ಚುಲಿ ನನಗೆ ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಅದು ವಾಯ್ಸು ಫುಲ್ ಕಟ್ ಆಗಿಬಿಟ್ಟಿದೆ. ಸೊ ನೋಡ್ಬೋದು ನೀವು ಇಲ್ಲಿ 4 ಟೈಪ್ಸ್ ಆಫ್ ಜ್ಯೂಸಸ್ನ ನಾವು ಅಲ್ಲಿಟ್ಟಿದ್ವಿ. ಆಮೇಲೆ ಅದು ಫುಲ್ಲು ಕನ್ಫ್ಯೂಸ್ ಆಗಿ 3 ಟೈಪ್ಸಾಗಿ ಸಾಕು ಅಂತ ಹೇಳ್ಬಿಟ್ಟು 3 ಟೈಪ್ಸ್ನ ಸೆಟ್ ಮಾಡ್ಕೊಂಡ್ವಿ ಲಾಸ್ಟಿಗೆ. ಸೊ 3 ಟೈಪ್ಸ್ ಆಫ್ ಜ್ಯೂಸಸ್ನ ಫಸ್ಟ್ ನಾನು ಒಳಗಡೆ ಜೋಡಿಸಿರ್ತೀನಿ. ಅದೇ ಥರನೇ ಇವರು ಮೇಲೆಗಡೆ ಯಾರು ಪರ್ಫೆಕ್ಟಾಗಿ ಜೋಡಿಸ್ತಾರೋ ಸೊ ಅವರು ಈ ರೌಂಡ್ನ ವಿನ್ನರ್ ಆಗ್ತಾರೆ ಅಂತ ನಾನು ಅನೌನ್ಸ್ ಮಾಡಿದ್ದಿದ್ದು ಫಸ್ಟ್. ಸೊ ಈ ರೌಂಡ್ನ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸೊ ಇದನ್ನು ಯಾರು ಪರ್ಫೆಕ್ಟಾಗಿ ಜೋಡಿಸ್ತಾರೆ ಅಂತ ಯಾರು ನೋಡೋಣ, ಅವ್ರ ಲಕ್ ಯಾವ ಥರ. ಈ ಗೇಮ್ ಬಂದು ಕಂಪ್ಲೀಟ್ಲಿ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಮೃತ್ ಅಂತೂ ಫುಲ್ ರೇಗಿಸ್ತಾ ಇದೆ, ನೋಡ್ಬೋದು ನೀವು ವಿಡಿಯೋದಲ್ಲೇ. ನೋಡೋಣ, ನಾನು ಚಾಲೆಂಜ್ ಮಾಡ್ತೀನಿ ಯಾರು ಗೆಲ್ತೀರಿ ಅಂತ ಹಂಗೆ ಅಂತ. ಸೊ ನಾರ್ಮಲ್ ನಾವು ಇದಕ್ಕೇನು ಟೈಮರ್ ಏನು ಅವಶ್ಯಕತೆ ಇರಲಿಲ್ಲ, ನಾರ್ಮಲ್ ಜೋಡಿಸೋದಲ್ವಾ. 1 ಟೇಕಲ್ಲೇ ಅದು ಜೋಡಿಸ್ಬೇಕಿತ್ತು, ಅವರು ಚೇಂಜ್ ಮಾಡೋದು ಆ ಥರ ಏನೂ ಇರಲಿಲ್ಲ. ಸೊ 1 ಟೇಕಲ್ಲಿ ಜೋಡಿಸ್ಬೇಕಿತ್ತು. ಸೊ ಯಾರು ಪ್ರಾಪರಾಗಿ ಜೋಡಿಸ್ತಾರೋ ಅವರು ಈ ಗೇಮ್ನ ವಿನ್ನರ್ ಆಗ್ತಾರೆ ಅಂತ ನಾನು ಅನೌನ್ಸ್ ಮಾಡಿದ್ದೆ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಒಂದೊಂದು ರೌಂಡ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ನಾನು ಇಲ್ಲಿ ಆಲ್ರೆಡಿ ಕೆಳಗಡೆ ಜೋಡಿಸ್ಕೊಂಡಿದ್ದೀನಿ. ಫಸ್ಟ್ ಬಂದು ನಾನಿಲ್ಲಿ ನೋಡ್ತಾ ಇದ್ರು ಅಂತ ಶಫಲ್ ಮಾಡ್ತಾಯಿದ್ದೆ ಎಲ್ಲ ನೀಟಾಗಿ. ಫಸ್ಟ್ ಬಂದು ರೆಡ್ ಕಲರ್ ಜ್ಯೂಸು, ಆಮೇಲೆ ವೈಟ್, ಆಮೇಲೆ ಆರೆಂಜ್ ಆ ಥರ ಎಲ್ಲ ಜೋಡಿಸಿ ಇಡ್ತಾಯಿದ್ದೆ. ಸೊ ಆಮೇಲೆ ಅವ್ರವ್ರಿಗೆ ಬಾಟಲ್ನ ಕೊಟ್ಟು ನಿಮ್ಗೆ ಯಾವ ಥರ ನಿಮ್ಗೆ ಅನಿಸುತ್ತೆ ಆ ಥರ ಜೋಡಿಸಿ ಅಂತ ಹೇಳಿಬಿಟ್ಟಿದ್ದೆ. ಸೊ ಅವರೇ ಆಮೇಲೆ ಜೋಡಿಸ್ತಾ ಹೋಗ್ತಾಯಿದ್ರು. ಫಸ್ಟ್ ಅಪೇಕ್ಷೆ ಬಂದು ಈ ಥರ ಜೋಡಿಸಿದ್ಲು. ಸೊ ಅದು ಒನ್ ಟೇಕ್ ಅಷ್ಟೇ, ಅದಂದರೆ ಜೋಡಿಸಿದಾದ್ಮೇಲೆ ಆಮೇಲೆ ಚೇಂಜ್ ಮಾಡೋಂಗಿಲ್ಲ ಆ ಥರ. ನಾನು 3 ಸೆಕೆಂಡ್ಸ್ ಕೌಂಟ್ ಮಾಡ್ತೆ, 1, 2, 3 ಅದು ಕೌಂಟ್ ಆದಮೇಲೆ ಅಷ್ಟೇ, ಆಮೇಲೆ ತೆಗಿಯೋಂಗಿಲ್ಲ. ಸೊ ನೆಕ್ಸ್ಟ್ ಬಂದು ಅಮೃತ್ ಜೋಡಿಸ್ತಾ ಇದ್ದ. ಅವನು ನೋಡ್ಬಿಟ್ಟು ಒಂದೇ ಟೇಕಾಗಿ ಪಟ್ ಅಂತ ಸೇಮ್ ಅದು ಹೆಂಗಿತ್ತು ಹಂಗೆ ಜೋಡಿಸ್ಬಿಟ್ಟು ಅವನು. ಅದು ಅವ್ನ ಲಕ್ಕ ಇದೆ ಏನೋ ಅಂತ ಗೊತ್ತಿಲ್ಲ, ಸರಿಯಾಗಿ ಸಖತ್ತಾಗಿ ಪಟ್ ಅಂತ ಹಂಗೆ ಚೇಂಜ್ ಮಾಡಿಬಿಟ್ಟು ಹಂಗೆ ಇಟ್ಟ, ಸಖತ್ತಾಗಿತ್ತು. ಸೊ ಅದಾದಮೇಲೆ ಹರ್ಷಿತಾ ಅದನ್ನು ಇಟ್ಟಿದ್ದಲ್ಲ, ಅದು ಹಂಗೆ ನೋಡಿ ಅವಳು ಶಫಲ್ ಮಾಡ್ತಾಯಿದ್ಲು. ಸೊ ಅದಾದಮೇಲೆ ಇವಾಗ ನಿಮ್ಗೆ ಗೊತ್ತಾಗುತ್ತೆ, ಈ ರೌಂಡ್ನ ಕ್ಲಿಯರ್ ವಿನ್ನರ್ ಬಂದು ಅಮೃತ್ ಆಗಿರ್ತಾನೆ. ಸೊ ಅವನಿಗಂತೂ ಹೇಳಿದ ತಕ್ಷಣ ಫುಲ್ ಖುಷಿ ಆಗೋಯ್ತು, ನೀನೇ ವಿನ್ನರ್, ನೆಕ್ಸ್ಟ್ ನಾನು ಇವಾಗ ಅನೌನ್ಸ್ ಮಾಡ್ತೀನಿ ಇಲ್ಲಿ, ನೆಕ್ಸ್ಟ್ ನೀನೇ ವಿನ್ನರ್ ಅಂತ ಅಂದ್ಬಿಟ್ಟು ಫುಲ್ ಖುಷಿಯಾಗಿತ್ತು. ನಾನು ಅಕ್ಕ, ಥ್ಯಾಂಕ್ ಯು ಅಕ್ಕ ಅಂತ. ಇದು ಆ್ಯಕ್ಚುಲಿ ವಾಯ್ಸ್ ಇದ್ದರೆ ತುಂಬಾ ಚೆನ್ನಾಗಿರ್ತಾಯಿತ್ತು, ನೀವೆಲ್ಲ ಎಂಜಾಯ್ ಮಾಡ್ತಾಯಿದ್ರಿ. ಸೊ ಬಿಕಾಸ್ ಅವ್ರ ಪುಟಾಣಿ ಮಕ್ಕಳೆಲ್ಲ ಮಾತಾಡೋದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದೆಲ್ಲ.
ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ನೋಡ್ಕೊತೀನಿ ನೆಕ್ಸ್ಟ್ ಟೈಮ್ ಈ ಥರ ಆಗದಿರೋ ಥರ. ಸೊ ಈ ರೌಂಡ್ನ ವಿನ್ನರ್ ನೆಕ್ಸ್ಟ್ ಒಂದು ಅಮೃತ್ ಅಂತ ನಾನು ಅನೌನ್ಸ್ ಮಾಡ್ತಾಯಿದ್ದೆ ಇಲ್ಲಿ. ಸೊ ಅವನಿಗೆ 500 ರೂಪೀಸ್ ಅಮೌಂಟ್ ಸಹ ಕೊಟ್ಟೆ ನಾನು, ಬಿಕಾಸ್ ವಿನ್ನರ್ ಅಲ್ವಾ. ನಾನು ಫಸ್ಟೇ ಅನೌನ್ಸ್ ಮಾಡಿದ್ದೆ, ಅದು ವಾಯ್ಸ್ ಇರಲಿಲ್ಲ ಕ್ಲಿಯರಾಗಿ. 500 ರೂಪೀಸ್ ಅವ್ನ ಕೈಯಲ್ಲಿ ಕೊಟ್ಟಿಲ್ಲ, ಅವ್ರ ಮಮ್ಮಿ ಕೈಯಲ್ಲಿ ಕೊಟ್ಟೆ. ಇವ್ರಿಗೂ ಅಷ್ಟೇ ಎಲ್ಲರಿಗೂ ನೆಕ್ಸ್ಟ್ ಡೇನೇ ಹಂಗೆ ಸ್ನ್ಯಾಕ್ಸ್ ಪಾರ್ಟಿ ಎಲ್ಲ ಮಾಡ್ಕೊಂಡು ತಿಂದರು ಎಲ್ಲರೂ ಮಕ್ಕಳು. ಸೊ ಸ್ನ್ಯಾಕ್ಸ್ ಎಲ್ಲ ಅವ್ರು ಯಾರ್ಯಾರು ಸೋತಿದ್ರು ಅವ್ರಿಗೂ ಏನೋ ಪ್ರಾಬ್ಲಮ್ ಏನೂ ಆಗಿಲ್ಲ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವತ್ತಿನ ಡೇನ. ಸೊ ಅದೇ ಥರ ಸೋತಿದ್ರಿಗೆ ಸುಮ್ಮನೆ ಫನ್ನಿಯಾಗಿ ಪನಿಷ್ಮೆಂಟ್ ಥರ ಒಂದು ಫ್ಲೋರ್ ಅಂದರೆ ಹಸಿಟ್ಟನ್ನ ಹಚ್ಕೊಂಡು ಆ ಥರ ಎಲ್ಲ ಮಾಡ್ಕೊತಾ ಇದ್ರು. ಸೊ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು ಈ ಗೇಮ್ನೆಲ್ಲ ಆಡಿಸಿದ್ದಕ್ಕೆ. ಸೊ 3 ಗೇಮ್ಸಲ್ಲಿ ಫಸ್ಟ್ ರೌಂಡಲ್ಲಿ ಪರಿ, ಸೆಕೆಂಡ್ ರೌಂಡಲ್ಲಿ ಅಮ್ಮು, ಥರ್ಡ್ ರೌಂಡಲ್ಲಿ ನಾನು. ಸೊ ನಾವೇ ಅಲ್ವಾ 3 ಲೂಸರ್ಸ್ ಇದ್ದಿದ್ದು. ಸೊ ಹಾಗಾಗಿ ನಾವೇ ಹಸಿಟ್ಟನ್ನ ಈ ಥರ ಎಲ್ಲ ಮಾಡ್ಕೋಬೇಕು ಯಾವ ಥರ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನನ್ನ ಮಕ್ಕಳಿಗೆ. ಹಾಗೆ ನಿಮಗೂ ಅಲ್ಲಿ ಹೇಳ್ತಾ ಇದ್ದೆ, ಹಂಗಾಗಿ ಅದು ವಾಯ್ಸ್ ಇಲ್ಲಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಈ ಥರ ಎಲ್ಲ ಮಾಡಬೇಕು ಅಂತ ಹೇಳ್ತಾಯಿದ್ದೆ. ಅವರು ಪರಿದು ಪನಿಷ್ಮೆಂಟ್ ನೀವು ಫಸ್ಟೇ ನೋಡಿದ್ರಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ ಗೇಮ್ಸ್ ಎಲ್ಲ ಒಂದೇ ಸತಿ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಪನಿಷ್ಮೆಂಟು ಮೇಲೆ ಟೆರೆಸ್ ಮೇಲೆ ಹೋದ್ವಿ. ಯಾಕಂದರೆ ಒಂದೇ ಸತಿ ಮತ್ತೆ ಹತ್ತು ಇಳಿದು ಮಕ್ಕಳೆಲ್ಲ ಸುಮ್ಮನೆ ಟಯರ್ಡ್ ಆಗ್ತಾರೆ ಅಂತೇಳಿ ಒಂದೇ ಸತಿ ನಾವು ಪನಿಷ್ಮೆಂಟಿಗೆ ಲಾಸ್ಟಲ್ಲಿ ಹೋದ್ವಿ. ಸೆಕೆಂಡ್ ಬಂದು ಧೃತಿದ್ದು ಪನಿಷ್ಮೆಂಟ್ ಇತ್ತು, ಅವಳು ಹಸಿಟ್ಟನ್ನ ಹಚ್ಕೋಬೇಕಾಗಿತ್ತು. ಅಮೃತ ಅದನ್ನ ವಿನ್ನರ್ ಅಲ್ವಾ, ಅದು ಹಚ್ಕೊಂಡಿತ್ತು. ನೆಕ್ಸ್ಟ್ ಧೃತಿ ಹಚ್ಕೊತಾ ಇರ್ತಾಳೆ. ನೋಡ್ಬೋದು ಅವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂತ. ಅಮೃತ ಅಂತೂ ಫುಲ್ ಕೂದಲಿಗೆಲ್ಲ ಹಾಕ್ಕೊಂಡು ಎಲ್ಲ ಹಚ್ಕೊಂಡೆಲ್ಲ ಮಾಡ್ತಾಯಿದ್ದ. ಇದು ನಿಜವಾಗ್ಲೂ ಪನಿಷ್ಮೆಂಟ್ ಥರನೇ ಇರಲಿಲ್ಲ ಅವ್ರಿಗೆ, ಹೋಲಿ ಸೆಲೆಬ್ರೇಷನ್ ಥರ. ನನಗೆ ಇದೇನು ಪನಿಷ್ಮೆಂಟ್ ತೊಗೊತಾ ಇದ್ದೀರಾ ಇಲ್ಲ ಹೋಲಿ ಎಲ್ಲ ಆಡ್ತಾ ಇದ್ದೀರಾ ಅಂತ ನಾನು ರೇಗಿಸ್ತಾ ಇದ್ದೆ. ಸೊ ನೋಡ್ಬೋದು ನೀವು, ಅವ್ರವ್ರಿಗೆ ಹೋಗಿ ವಿನ್ ಆಗಿದ್ದವರು ಅಷ್ಟೇ, ಲೂಸರ್ ಆಗಿದ್ದವರು ಅಷ್ಟೇ, ಇಬ್ಬರೂ ನೀಟಾಗಿ ಅವ್ರವ್ರಿಗೆ ಪೌಡ್ರ್ ಹಾಕ್ಕೊಂಡು ಬಳಿತಾಯಿದ್ರು. ಸೊ ನೆಕ್ಸ್ಟ್ ಬಂದಿದ್ದು ನನ್ನ ಟರ್ನು. ಸೊ ನನ್ನ ಹರ್ಷಿತಾ ಮುಖ ಹಿಡ್ದು ಫುಲ್ ಎಲ್ಲ ಹಸಿಟ್ಟೆಲ್ಲ ಮಾಡ್ತಾಯಿದ್ಲು. ಸೊ ನೋಡ್ಬೋದು ನೀವು ಎಲ್ಲ. ಬಟ್ ಡ್ರೆಸ್ ಎಲ್ಲ ಆಗೋಯ್ತು ಗೈಸ್, ಸಕ್ಕತ್ತಾಗಿತ್ತು. ಬಟ್ ತುಂಬಾ ಚೆನ್ನಾಗಿತ್ತು, ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರಲ್ಲ. ಅಮೃತಂತೂ ಮುಚ್ಚಿಕೊಂಡು ಓಡಾಡ್ತಾ ಇದ್ದ. ನೀವು ನಿಮ್ಮ ಸಮ್ಮರ್ ವೆಕೇಷನ್ನ ಯಾವ ಥರ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಕೊಲೀಗ್ಸ್, ನಿಮ್ಮ ಫ್ಯಾಮಿಲಿ ಮಕ್ಕಳೆಲ್ಲ ಎಲ್ಲಿ ಬಿಟ್ಟಿದ್ದೀರಾ, ಅಂದರೆ ಹಾಲಿಡೇಸ್ಗೆಲ್ಲ ಎಲ್ಲಿದ್ದಾರೆ, ಏನು ಯಾವ ಥರ ಅಂತೆಲ್ಲ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಎಲ್ಲರೂ ಒಳ್ಳೆ ವೈಟ್ ಭೂತಾಗ್ಲ ಥರ ಆಗ್ಬಿಟ್ಟಿದ್ವಿ. ಸೊ ಅದನ್ನೇ ಮಾತಾಡ್ತಿದ್ವಿ, ಎಲ್ಲರೂ ವೈಟ್ ಭೂತಾಗ್ಲ ಆಗ್ಬಿಟ್ಟಿದ್ವಿ. ಅಪೇಕ್ಷಾ ವಿಡಿಯೋ ಮಾಡ್ತಿದ್ಲು, ಅಪೇಕ್ಷೆಗೆ ಹೇಳ್ತಿದ್ದೆ, ಅಪೇಕ್ಷಾ ನೀನು ಬಂದ್ಬಿಡು, ನೀನು ವೈಟ್ ಭೂತ ಥರ ಇದೆಯಾ, ಎಲ್ಲರೂ ಸೇರ್ಕೊಂಡು ಚೆನ್ನಾಗಿರುತ್ತೆ ಬಂದ್ಬಿಟ್ಟು ನೀನು ಅಂತ ರೇಗಿಸ್ತಾ ಇದ್ವಿ. ಮ್ಯೂಸಿಕ್ ಹಾಕ್ತೀನಿ, ಯಾರು ಬರೋದು. ಸೊ ಎಸ್ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳೆಲ್ಲರೂ ಅದನ್ನೇ ಹೇಳ್ತಿದ್ರು, ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತೆಲ್ಲ ಕೇಳ್ತಾ ಇದ್ದಾನೆ ಅವ್ರನ್ನ. ಸೊ ಅವರು ರೆಸ್ಪಾನ್ಸ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಎಲ್ಲರೂ ಹೇಳಿದರು. ಅದೆಲ್ಲ ವಾಯ್ಸ್ ಓವರ್ ಕಟ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಟೈಮು ಆದಷ್ಟು ಚೆನ್ನಾಗಿ ಈ ವಿಡಿಯೋನ ಇನ್ನೂ ತೆಗೆದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ, ಹಾಗೆ ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.